ಧರ್ಮ ಮತ್ತು ಭಕ್ತಿಯ ಮಹಿಮೆ. ನಂದಿ ಬೆಟ್ಟದ ಪಾದದಲ್ಲಿ ಒಂದು ಸಣ್ಣ ಗ್ರಾಮವಿತ್ತು. ಅದರಲ್ಲಿ ದಯಾನಿಧಿ ಎಂಬ ಒಬ್ಬ ಭಕ್ತನು ತನ್ನ ಜೀವನವನ್ನು ಭಗವಂತನ ಭಜನೆಯಲ್ಲೇ ಕಳೆಯುತ್ತಿದ್ದ. ಅವನು ಬಹಳ ಬಡವನಾಗಿದ್ದರೂ ಪ್ರತಿದಿನವೂ ಭೋಗ ನಂದೀಶ್ವರ ದೇವಾಲಯಕ್ಕೆ ಹೋಗಿ ಶಿವನನ್ನು ಪ್ರಾರ್ಥಿಸುತ್ತಿದ್ದ. ಅವನಿಗೆ ಭಕ್ತಿಯು ಹಣಕ್ಕಿಂತ ದೊಡ್ಡದು ಎಂಬ ನಂಬಿಕೆ ಇತ್ತು. ಅವನು ದೇವಾಲಯಕ್ಕೆ ಪುಷ್ಪಗಳನ್ನು ಒಯ್ಯುವವನು, ಪುಣ್ಯಕರ ಮಾತುಗಳನ್ನು ಜನರಿಗೆ ಹೇಳುವವನು ಮತ್ತು ಯಾವಾಗಲೂ ಧರ್ಮದ ಮಾರ್ಗವನ್ನು ಅನುಸರಿಸುವವನು. ಒಂದು ವರ್ಷ ಅಲ್ಲಿ ತೀವ್ರ ಬರಪಾತ ಬಂತು. ಹಳ್ಳಿಗಳಲ್ಲಿ ಮಳೆ ಬರದೆ, ಹೊಳೆಗೆ ನೀರಿಲ್ಲದೆ, ಬೆಳೆಗಳು ಒಣಗಿಹೋಯಿತು. ಜನರು ತೀವ್ರ ಸಂಕಟ ಅನುಭವಿಸಿದರು. ಅನೇಕರು ದೇವರನ್ನು ದೂಷಿಸಲು ಪ್ರಾರಂಭಿಸಿದರು. ನಾವು ಎಷ್ಟು ಪ್ರಾರ್ಥನೆ ಮಾಡಿದರೂ ದೇವರು ನಮಗೆ ಸಹಾಯ ಮಾಡುತ್ತಿಲ್ಲ ಎಂದು ಜನ ಬೇಸರಿಸಿದರು. ಕೆಲವರು ಶಿವನ ಪ್ರತಿಮೆಯನ್ನು ನಿಂದಿಸಿದರು. ಆದರೆ ದಯಾನಿಧಿ ಮಾತ್ರ ಎಂದಿನಂತೆ ಪ್ರಾರ್ಥನೆಯನ್ನು ಮುಂದುವರಿಸಿಕೊಂಡನು. ಇದು ದೇವರ ಪರೀಕ್ಷೆ. ಅವನು ನಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತಿದ್ದಾನೆ ಎಂದು ಅವನು ಗ್ರಾಮಸ್ಥರಿಗೆ ತಿಳಿಸುತ್ತಿದ್ದ. ಒಂದು ರಾತ್ರಿ ದಯಾನಿಧಿಗೆ ಒಂದು ವಿಚಿತ್ರ ಕನಸು ಬಂತು. ಕನಸಿನಲ್ಲಿ ಭೋಗ ನಂದೀಶ್ವರ ಸ್ವಾಮಿ ಪ್ರತ್ಯಕ್ಷನಾಗಿ ಅವನಿಗೆ ಹಿತವಚನ ಹೇಳಿದರು. ನಾನು ನಿನ್ನ ಭಕ್ತಿಯನ್ನು ನೋಡಿದ್ದೇನೆ. ನಿನ್ನ ನಂಬಿಕೆ ನನಗೆ ಬಹಳ ಪ್ರಿಯ. ನಾಳೆ ಬೆಳಿಗ್ಗೆ ನೀವು ನಂದಿ ಬೆಟ್ಟದ ಪಾದದಲ್ಲಿ ಹೋಗಿ ಅಲ್ಲಿ ಒಂದು ಶಿವಲಿಂಗವನ್ನು ಕಾಣುವೆ. ಅದನ್ನು ತೆಗೆದುಕೊಂಡು ನದಿ ತೀರದಲ್ಲಿ ಪ್ರತಿಷ್ಠಾಪಿಸು. ನಿನ್ನ ಭಕ್ತಿಯಿಂದ ಆ ಸ್ಥಳ ಪುಣ್ಯಕ್ಷೇತ್ರವಾಗಲಿದೆ. ದಯಾನಿಧಿ ಬೆಳಿಗ್ಗೆ ಎದ್ದು ಆ ಸ್ಥಳಕ್ಕೆ ಹೋಗಿದನು. ಆಶ್ಚರ್ಯ, ಅಲ್ಲಿ ನಿಜವಾಗಿಯೂ ಒಂದು ಸಣ್ಣ ಶಿವಲಿಂಗ ಇತ್ತು. ಅವನು ಅದನ್ನು ಎತ್ತಿಕೊಂಡು ಹಳ್ಳಿಯ ನದಿ ತೀರಕ್ಕೆ ಹೋದನು. ಅಲ್ಲಿಯ ಜನರಿಗೆ ತನ್ನ ಕನಸಿನ ವಿಷಯ ತಿಳಿಸಿದನು. ಮೊದಲಿಗೆ ಜನರು ಅಚ್ಚರಿಗೊಂಡರು, ಆದರೆ ದಯಾನಿಧಿಯ ಪ್ರಾಮಾಣಿಕತೆ ಮತ್ತು ಭಕ್ತಿಯನ್ನು ಕಂಡು ಎಲ್ಲರೂ ಒಗ್ಗಟ್ಟಾಗಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರು. ಆ ದಿನದಂದೇ ವಿಸ್ಮಯ ಸಂಭವಿಸಿತು. ನಿನ್ನೆಯಿಂದಲೇ ಮೋಡಗಳು ಕಂಗೊಳಿಸಲು ಪ್ರಾರಂಭಿಸಿದವು, ತಂಪಾದ ಗಾಳಿ ಬೀಸಿತು ಮತ್ತು ಕೊನೆಗೆ ಆಕಾಶದಿಂದ ಗಾಳಿ ಮಳೆಯ ಮಿಠುಮಿಠು ಸಿಕ್ಕಿ ಶುರುವಾಯಿತು. ಕೆಲವೇ ದಿನಗಳಲ್ಲಿ ನದಿ ತುಂಬಿ ಹರಿಯಿತು. ನಗುವಿಲ್ಲದ ಜನರು ಪುನಃ ಸಂತೋಷಗೊಂಡರು. ಕೃಷಿಗಳು ಪುನಃ ಬೆಳೆಯಲು ಪ್ರಾರಂಭಿಸಿದವು. ಹಸುಗೋವುಗಳು ಮೇವಿನಿಂದ ತೃಪ್ತಿಯಾದವು. ಜನರು ತಾವು ಮಾಡಿದ ತಪ್ಪನ್ನು ಅರಿತು ಪುನಃ ಭಕ್ತಿಗೆ ಮರಳಿದರು. ಆ ದಿನದಿಂದ ಶಿವಲಿಂಗವನ್ನು ಭಕ್ತ ದಯಾನಿಧಿಯ ಶಿವಲಿಂಗ ಎಂದು ಕರೆಯಲಾಯಿತು. ಅದನ್ನು ಪೂಜಿಸಿ ಗ್ರಾಮಸ್ಥರು ಪ್ರತಿದಿನ ದೇವರ ಆರಾಧನೆ ಮಾಡಲಾರಂಭಿಸಿದರು. ದಯಾನಿಧಿ ತನ್ನ ಇಡೀ ಜೀವನವನ್ನು ಶಿವನ ಸೇವೆಯಲ್ಲಿ ಕಳೆದನು ಮತ್ತು ಅವನ ಧರ್ಮ ನಂಬಿಕೆಯಿಂದ ಜನರಿಗೆ ಶ್ರದ್ಧೆಯ ಮಹತ್ವ ಅರ್ಥವಾಯಿತು. ನೈತಿಕತೆ. ಧರ್ಮ ಮತ್ತು ನಂಬಿಕೆಯನ್ನು ಪರೀಕ್ಷಿಸಲಾಗಬಹುದು, ಆದರೆ ಯಾವಾಗಲೂ ಭಕ್ತಿಯ ಶಕ್ತಿ ದೇವರ ಆಶೀರ್ವಾದವನ್ನು ತರುತ್ತದೆ. ಸಂಕಟಗಳ ಸಮಯದಲ್ಲೂ ಭಕ್ತಿ ಮತ್ತು ಧರ್ಮವನ್ನು ಬಿಟ್ಟೊಡಲಾದರೆ ದೇವರು ನಮ್ಮನ್ನು ಕ್ಷಮಿಸುತ್ತಾನೆ ಮತ್ತು ನಮ್ಮ ಜೀವನವನ್ನು ಪವಿತ್ರತೆಯಿಂದ ತುಂಬಿಸುತ್ತಾನೆ.